ಉಳುಮೆ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ನಂಬರ್ 57 ಹಾಕೊಂಡಿರ್ತಕ್ಕಂಥ ಕುಟುಂಬಗಳು 1,35,000 ಕುಟುಂಬಗಳು ಜಿಲ್ಲೆಯಲ್ಲಿದೆ. ನಿವೇಶನ ಇಲ್ಲದೆ ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತು ಜಿಲ್ಲೆಯಲ್ಲಿದೆ. ಅವು ಇವತ್ತು ಯಾವೂ ಕೂಡ ಬಡವರಿಗೆ ಇವತ್ತು ಗ್ರಾಮೀಣ ಕಾರ್ಮಿಕರಿಗೆ ಆಗಿರ್ಬೋದು, ಕೃಷಿ ಕೂಲಿಕಾರರಿರ್ಬೋದು, ಬಡ ರೈತರಿಗೂ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಆದ್ದರಿಂದ ಈ ಕೃಷಿ ಕೂಲಿಕಾರರ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ. ಕನಿಷ್ಠ ಕೂಲಿ ಕಾಯ್ದೆ ಏನಿದೆ ಅದರ ಪ್ರಕಾರ ಕೂಲಿ ಕೂಡ ಸಿಗ್ತಾ ಇಲ್ಲ. ಅದರ ಜೊತೆಗೆ ನಮಗೆ ತುಂಬಾ ಆಸರೆಯಾಗಿದ್ದಂಥದ್ದು ಗ್ರಾಮೀಣ ಬಡವರಿಗೂ, ಕೃಷಿ ಕೂಲಿಕಾರರಿಗೂ ಮತ್ತೆ ಬಡ ರೈತರಿಗೆ, ಮಧ್ಯಮ ರೈತರು ಕೂಡ ಒಂದು ಇದರಲ್ಲಿ ಉಪಯೋಗ ಆಗ್ತಾ ಇದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ. ಸೊ ಈಗ ಕಾಯ್ದೆಯಿಂದ ಎಷ್ಟೋ ನಮ್ಮ ಗ್ರಾಮೀಣ ಮಟ್ಟದ ಬಡವರ ಬದುಕು ಬದಲಾಗಿದೆ. ಅಂದರೆ ಕಾಲೋನಿಗಳೇನಿತ್ತು, SC ST ಕಾಲೋನಿಗಳಿರ್ಬೋದು ಅಥವಾ ಬೇರೆ ಯಾವ್ದು ಹಿಂದುಳಿದ ವರ್ಗಗಳ ಕಾಲೋನಿ ಇರ್ಬೋದು, ಅವು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅವ್ರ ಕುಟುಂಬಗಳು ಕೂಡ ಒಳ್ಳೆ ಬದಲಾವಣೆಗಳು ಬಂದಿದೆ. ಅದು ಬರಕ್ಕೆ ಮೂಲ ಕಾರಣ ಸರ್ವೆ ಪ್ರಕಾರ, ಸರ್ಕಾರ ಸರ್ವೆ ಪ್ರಕಾರ ಉದ್ಯೋಗ ಖಾತ್ರಿ ಯೋಜನೆ. ಆ ಉದ್ಯೋಗ ಖಾತ್ರಿ 100 ದಿನಗಳ ಕೆಲಸ ಏನಿತ್ತು ಅದು ಕೇವಲ ಕೂಲಿಕಾರರಿಗೆ ಮಾತ್ರ ಅಲ್ಲ, ರೈತರು ಕೂಡ ಉಪಯುಕ್ತ ಆಗಿತ್ತು. ಅವರು ಕಣಜ ಮಾಡ್ಕೊಳ್ಳಿಕ್ಕೆ, ಎಲ್ಲ ಬಡವರಿಗೂ ಮನೆ ಕಟ್ಕೊಳ್ಳೋರಿಗೆ ಅದು ಉಪಯೋಗ ಆಗಿತ್ತು. ಶೌಚಾಲಯಗಳು ಒಂದೊಂದನ್ನು ಕಟ್ಕೊಡ್ತಾ ಇದ್ರು. ಕಾಲೋನಿಯಲ್ಲಿ ಸಿಮೆಂಟ್ ರಸ್ತೆ, ಚರಂಡಿ ಎಲ್ಲ ಕೂಡ ಉದ್ಯೋಗ ಖಾತ್ರಿ ನಡೀತಾ ಇತ್ತು. ಸೊ ಹಾಗಾಗಿ ಆರ್ಥಿಕ ಮಟ್ಟ ಕೂಡ ಗ್ರಾಮೀಣ ಬಡವರಿಗೆ ಅದರಿಂದ ಉಪಯುಕ್ತ ಇದೆ ಅಂತಕ್ಕಂಥದ್ದು ಕೂಡ ಇತ್ತು. ಮತ್ತೆ ಅದಕ್ಕಿಂತ ಮಿಗಿಲಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಅಂತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಏನ್ ಡಾಕ್ಟರ್ BR ಅಂಬೇಡ್ಕರ್ ಉದ್ಯೋಗದ ಹಕ್ಕನ್ನು ಮೂಲಭೂತ ಹಕ್ಕ ಕೊಡಬೇಕು ಅಂತ ಹೇಳಿದ್ರು, ಅದನ್ನು ಕೊಡ್ಲಿಕ್ಕೆ ಈ ಕಾಯ್ದೆಯಿಂದ ಸಾಧ್ಯ ಆಗಿತ್ತು. ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾಯ್ದೆ ಯಾವುದು ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಆಗಿತ್ತು. ಸೊ ಅದು ಇವತ್ತು ರದ್ದಾದ್ಮೇಲೆ ಈಗ VBG ರಾಮ್ಜಿ ಅಂತ ಹೇಳಿ ಹೊಸ ಕಾನೂನು ಬಂದಿರಬಹುದು, ಅದಕ್ಕೆ ಇದುವರೆಗೂ ಇಂಪ್ಲಿಮೆಂಟೇಷನ್ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಇದರಿಂದಾಗಿ ದೊಡ್ಡ ರೀತಿಯಾದಂತಹ ಒಂದು ಸಮಸ್ಯೆ ಉದ್ಭವ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇದು ಮಾಡಿದ್ವಿ. ಸೊ ಹಾಗಾಗಿ ನಮ್ಮ ಸಮ್ಮೇಳನ ನಡೆದಿದೆ. ಆ ಸಮ್ಮೇಳನದಲ್ಲಿ ಪ್ರಧಾನವಾಗಿ ನಾವು ತಗೊಂಡಿರ್ತಕ್ಕಂಥದ್ದಂದ್ರೆ ಏನು ಈ ನರೇಗಾ ಕೆಲಸ ಮಾಡ್ತಾ ಇದ್ದಂತ ಕೂಲಿಕಾರರಿದ್ದಾರೆ, ಬಡ ರೈತರಿದ್ದಾರೆ, ಅವರನ್ನು ನಾವು ಸಂಘಟಿಸಿ ಮೇ 15ನೇ ತಾರೀಕು 157 ಜನ ಗ್ರಾಮ ಪಂಚಾಯತಿಗಳೇನಿದೆ ನಮ್ಮ ಜಿಲ್ಲೆಯಲ್ಲಿ, 157 ಗ್ರಾಮ ಪಂಚಾಯತಿಗಳ ಮುಂದೆ ಕೂಡ ಈ ಉದ್ಯೋಗ ಖಾತ್ರಿ ಕಾನೂನಿನಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಕಾನೂನಿನಿದೆ ಅದನ್ನು ಮರುಸ್ಥಾಪಿಸಬೇಕು. ಆ ಮರುಸ್ಥಾಪಿಸಿದ ಜೊತೆಗೆ 100 ದಿನಗಳ ಕೆಲಸ ಏನಿದೆ ಅದನ್ನು 200 ದಿನಗಳ ಕೆಲಸ ಮಾಡಬೇಕು. ಕನಿಷ್ಠ 800 ರೂಪಾಯಿ ಕೂಲಿಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಮೇಲೆ ಅಖಿಲ ಭಾರತ ಮಟ್ಟದಲ್ಲಿ ಇದು ಅವತ್ತು ಹೋರಾಟ ನಡೀತಾ ಇದೆ. ಆ ಹೋರಾಟದ ಭಾಗವಾಗಿ ನಾವು ಸಮ್ಮೇಳನದಲ್ಲಿ ಪ್ರಥಮವಾಗಿ ತಗೊಂಡಿರ್ತಕ್ಕಂಥ ನಿರ್ಣಯ ಈ ಮನ್ರೇಗಾ ಏನಿದೆ ಅದನ್ನು ಪುನರ್ಸ್ಥಾಪಿಸಬೇಕು, ಅದನ್ನು ಜಾರಿಗೊಳಿಸಬೇಕು ಅಂತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ. ಇಲ್ಲಿ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟದ್ದೊಂದು ಇಂಪಾರ್ಟೆಂಟ್ ಅಂದರೆ ರಾಜ್ಯ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವರಿದೇ ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ಉಳಿಸಿ ಅಂತ ಹೇಳಿ ದೊಡ್ಡ ಸುಮಾರು 25,000 ಜನರನ್ನು ಸೇರಿಸಿ ದೊಡ್ಡ ಸಮಾವೇಶ ಮಾಡಿದ್ರು. ಆದ್ರೆ ಇವತ್ತು ಮನ್ರೇಗಾ ಉಳಿಸಿ ಅಂತ ಸಮಾವೇಶ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈಗ ಇಲ್ಲಿ ಮನ್ರೇಗಾ ಉಳಿಸ್ಲಿಕ್ಕೆ ಯಾವ ಕೆಲಸನೂ ಮಾಡಲಿಲ್ಲ. ಬದಲಿಗೆ ಅವರ ಬಜೆಟ್ ನಲ್ಲೂ ಕೂಡ ಈ ಮನ್ರೇಗಾ ಕೆಲಸವನ್ನು ಮಾಡಿಸ್ತೀವಿ ಅಥವಾ ರಾಜ್ಯ ಸರ್ಕಾರದಿಂದ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಜೆಟ್ ನಲ್ಲಿ ಹಣವನ್ನು ಮೀಸಲಿಟ್ಟಿಲ್ಲ. ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ. ರಾಜ್ಯ ಸರ್ಕಾರನು ಕೇಂದ್ರ ಸರ್ಕಾರದ ಹೇಳ್ಕೊಂಡು ತಿರುಗಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಗ್ರಾಮೀಣ ಬಡವರಿಗೆ, ಕೂಲಿಕಾರರಿಗೆ ಇದು ದೊಡ್ಡ ರೀತಿಯಾದಂತಹ ಸಂಕಷ್ಟವನ್ನು ನಿರ್ಮಾಣ ಆಗಿದೆ. ಇಷ್ಟು ದಿವಸ ಏನು ಅನ್ಸ್ಕಿಲ್ಡ್ ಲೇಬರ್ ಅಂತ ಹಳ್ಳಿಗಳಲ್ಲಿ ಇತ್ತು, ಅವರು ಇದನ್ನು ಉಪಯೋಗಿಸ್ಕೊಳ್ತಿದ್ರು. ಈಗ ಅವರು ದೊಡ್ಡ ದೊಡ್ಡ ನಗರಗಳಿಗೆ ವಲಸೆ ಹೋಗ್ತಕ್ಕಂಥದ್ದು ಈಗ ನಮ್ಮ ಜಿಲ್ಲೆಯಲ್ಲೂ ಕೂಡ ಪ್ರಾರಂಭ ಆಗಿದೆ. ಅದು ನಮ್ಮ ಬಾಗೇಪಲ್ಲಿಂದನೂ ಸ್ಟಾರ್ಟ್ ಆಗಿದೆ, ಚೇಳೂರು ಕಡೆನೂ ಇದೆ. ಇದನ್ನು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಒಂದು ನಿರ್ಣಯ ಮಾಡಿರೋದಂದ್ರೆ ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ಹಳ್ಳಿಗಳಲ್ಲಿ ನವ ಶ್ರೀಮಂತ ವರ್ಗ ಒಂದು ಬೆಳೆದಿದೆ. ಹಿಂದೆ ಭೂಮಾಲಕರಿದ್ದರು, ಈಗ ನವ ಶ್ರೀಮಂತ ವರ್ಗ ಹಳ್ಳಿಗಳಲ್ಲಿ ಬೆಳೆದಿದೆ.
ಆ ನವ ಶ್ರೀಮಂತ ವರ್ಗ ಅಂದ್ರೆ ಏನಂದ್ರೆ ಅವರು ಊರಲ್ಲೂ ಕೂಡ ಅವ್ರಿಗೆ ಜಮೀನು ಇರ್ತದೆ, ಅವರು ಟಾಟಾ JCBನೋ ಹಿಟ್ಯಾಚೋ ಇಂಥವನ್ನು ತಗೊಂಡು ಅವ್ರು ವ್ಯಾಪಾರ ಮಾಡ್ತಾ ಇರ್ತಾರೆ. ಕಾಂಪ್ಲೆಕ್ಸ್ಗಳಿರ್ತವೆ, ಬೆಂಗಳೂರಲ್ಲೋ ಅಥವಾ ಬೇರೆ ಕಡೆ ಏನೋ ಬೇರೆ ಬಿಸ್ನೆಸ್ ಇರ್ತದೆ, ಬಡ್ಡಿ ವ್ಯಾಪಾರ ಮಾಡ್ತಾರೆ, ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಾರೆ. ಇಂಥವ್ರು ಒಂದು ಹಳ್ಳಿಯಲ್ಲಿ ಒಬ್ಬರು ಇಬ್ಬರು ಇದ್ದಾರೆ, ಒಂದು ಕುಟುಂಬನ ಎರಡು ಕುಟುಂಬನ ಅವರು ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ದಾರೆ, ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಅವರು ಇವತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಬಡ ರೈತರನ್ನು, ಕೂಲಿಕಾರರನ್ನು, ಗ್ರಾಮೀಣ ಕಾರ್ಮಿಕರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಇವತ್ತು ಹಣ ಬೇಯಿಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಸೊ ಹಾಗಾಗಿನೇ ಹಿಂದೆ ಹೋರಾಟಗಳ ಮೂಲಕ, ಚಳುವಳಿಗಳ ಮೂಲಕ ರೈತಾಪಿ ವರ್ಗದಿಂದ, ಕಾರ್ಮಿಕ ವರ್ಗದಿಂದ ಚುನಾವಣೆಗಳಿಗೆ ಸ್ಪರ್ಧೆ ಮಾಡ್ತಾ ಇದ್ದಂಥ ಜನ ಈಗ ಸಮಾಜ ಸೇವಕರ ಹೆಸರಿನಲ್ಲಿ ತುಂಬಾ ಶ್ರೀಮಂತರು ಇರ್ತಕ್ಕಂಥವ್ರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಅವ್ರ ಪೋಷಣೆ ಮಾಡ್ತಾ ಇದ್ದಾರೆ ಯಾರಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಈ ನವ ಶ್ರೀಮಂತ ವರ್ಗ. ಸೊ ಈ ನವ ಶ್ರೀಮಂತ ವರ್ಗ ಯಾರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಊರಲ್ಲಿ ಇರ್ತಕ್ಕಂಥ ಬಡವರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಶೋಷಣೆ ವಿರುದ್ಧ ಕಾರ್ಮಿಕರನ್ನು ಜಾಗೃತಿಗೊಳಿಸಿ ಹೋರಾಟಗಳನ್ನು ರೂಪಿಸಬೇಕು. ಮತ್ತೆ ಈ ಹಣದ ರಾಜಕಾರಣ ಏನಿದೆ ಅದರ ವಿರುದ್ಧ ಗ್ರಾಮೀಣ ಬಡವರು ಏನಿದ್ದಾರೆ, ಸಾಮಾನ್ಯ ಜನ ಏನಿದ್ದಾರೆ ಅವರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ನಾವು ತಗೊಂಡಿದ್ದೀವಿ. 7ನೇ ನಿರ್ಣಯವಾಗಿ ನಮಗೆ ಶುದ್ಧ ಕುಡಿಯುವ ನೀರು ಬೇಕು ಅಂತ ಹೋರಾಟವನ್ನು ಮಾಡಿದ್ವಿ. ಶಾಶ್ವತ ನೀರಾವರಿ ಹೋರಾಟ ದೊಡ್ಡ ರೀತಿಯಲ್ಲಿ ನಾವು ಮಾಡಿದ್ವಿ. ಅದು ಇದುವರೆಗೂ ಕೂಡ ಸರ್ಕಾರಗಳು, ಅದು BJP ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇದರ ತಪ್ಪುದಾರಿಗಳಿದೆ ಹೊರತು ಬೇರೆ ಯಾವುದೇ ಇದರಲ್ಲಿ ಮಾಡಲಿಲ್ಲ. ಈಗ ನೋಡಿ ಹಳ್ಳಿಗಳಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕುಡಿಯುವ ನೀರು ಅಂದ್ರೆ ಎಲ್ಲಾ ಕಡೆ ಶುದ್ಧ ಕುಡಿಯುವ ನೀರು ಘಟಕಗಳು ಅಂತ ಮಾಡಿದ್ದಾರೆ ಸರ್ಕಾರ. ಲಕ್ಷಾಂತರ ರೂಪಾಯಿ ಅದಕ್ಕೆ ವ್ಯಯಿಸಿದ್ದಾರೆ. ಬಹುತೇಕ ಹಳ್ಳಿಗಳಲ್ಲಿ ಅವು ಫಂಕ್ಷನ್ ಮಾಡ್ತಾ ಇಲ್ಲ. ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾ ಸಮ್ಮೇಳನ ನಡೆದು ಅದರ ನಿರ್ಣಯಗಳನ್ನು ತಿಳಿಸುವ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೊದಲಿಗೆ ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಅಂದರೆ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ಅಂತಿತ್ತು. ಅದನ್ನೀಗ ನಾವು ಬದಲಾವಣೆ ಮಾಡಿದ್ವಿ, ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಹೇಳಿ ಈಗ ಅದನ್ನು ಬದಲಾಯಿಸಿದ್ವಿ. ಯಾಕಂತ ಹೇಳಿದ್ರೆ ಇವತ್ತು ಕೃಷಿ ಕೂಲಿಕಾರರು ಕೇವಲ ಕೃಷಿ ಮೇಲೆ ಮಾತ್ರ ಆಧಾರ ಬಿದ್ದು ಬರುತ್ತಾ ಇಲ್ಲ, ವಿವಿಧ ಗ್ರಾಮೀಣ ಕಾರ್ಮಿಕರಾಗಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ವಿಶಾಲ ಕನ್ನಡದಲ್ಲಿ ಸಂಘಟನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹೆಸರನ್ನು ನಾವು ಬದಲಾವಣೆ ಮಾಡಿದ್ವಿ. ಅದರ ಜಿಲ್ಲಾ ಸಮ್ಮೇಳನ ನಿನ್ನೆ 13-14ರಂದು ಗುಡುಬಂಡೆಯಲ್ಲಿ 2 ದಿನಗಳ ಕಾಲ ನಡೆದಿದೆ. ಮೊದಲನೇ ದಿವಸ ಒಂದು ಬಹಿರಂಗ ಸಭೆ ಮಾಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ಕೂಲಿಕಾರರು ಮತ್ತು ಗ್ರಾಮೀಣ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ, ಆ ಮುಂದಿನ ಹೋರಾಟಗಳ ಬಗ್ಗೆ ಆ ಒಂದು ಬಹಿರಂಗ ಸಭೆಯಲ್ಲಿ ನಾವು ಮಾತಾಡಿದ್ದೀವಿ. 2 ದಿನಗಳ ಕಾಲ ನಮ್ಮ ಸಮ್ಮೇಳನ ನಡೆದಿದೆ. 120 ಜನರ ಆಯ್ದ ಪ್ರತಿನಿಧಿಗಳು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ 8 ತಾಲೂಕುಗಳನ್ನು ಪ್ರತಿನಿಧಿಸಿ ಭಾಗವಹಿಸಿದ್ರು. 2 ದಿನಗಳ ಕರಡು ವರದಿ ಮೇಲೆ ಚರ್ಚೆ ಮಾಡಿ 25 ನಿರ್ಣಯಗಳನ್ನು ಅಂಗೀಕಾರ ಮಾಡಿದ್ದೀವಿ. ಆ 25 ನಿರ್ಣಯಗಳ ಆಧಾರದ ಮೇಲೆ ಮುಂದಿನ 3 ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಈ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ. ಅದರ ಭಾಗವಾಗಿ ಒಂದು ಕಾರ್ಡ್ಗಳು ಗೊತ್ತಾಗಿದೆ. ಸೊ ಇದು ದೊಡ್ಡ ರೀತಿಯ ಅಂದ್ರೆ ಮತ್ತೆ ಆಹಾರದ ಬಿಕ್ಕಟ್ಟನ್ನು ಬಡವರಿಗೆ ನಿರ್ಮಾಣ ಮಾಡತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದರಾಮಯ್ಯ ಅವರು ಹೇಳೋದನ್ನು ನಾವು ಅನ್ನರಾಮಯ್ಯ ಅಂತ ಹೇಳ್ತಾರೆ. ನಾವು ಇವತ್ತು ನಾವು ಯಾರು ಅನ್ನಭಾಗ್ಯ ಯೋಜನೆ ಯಾರು ಹಸುವಿನಿಂದ ಇರಬಾರದು ಅಂತ ಹೇಳ್ತಾರೆ, ಸಂತೋಷ. ಆದರೆ ಇವತ್ತು ಬಡವರಿಗೆ ಕೊಟ್ಟಿರ್ತಕ್ಕಂಥ BPL ರೇಷನ್ ಕಾರ್ಡ್ ಏನಿದೆ, ನೀವು ಪರಿಶೀಲನೆ ಮಾಡಿ, ಬಡವರದು ಒಬ್ಬದು ಕಿತ್ತಾಗಬಾರ್ದು. ಯಾರಾದರೂ ತುಂಬಾ ಶ್ರೀಮಂತರು ಏನಾದರೂ ಕಾನೂನು ಬಿಟ್ಟು ಏನಾದರೂ ಮಾಡ್ಕೊಂಡಿದೆ ಅದನ್ನು ಬೇಕಾದ್ರೆ ಮಾಡಿ, ಅಲ್ಲಿ ಬಡವರದು ತುಂಬಾ ಅದು ಸಮಸ್ಯೆ ಆಗ್ತಾ ಇದೆ. ಅದನ್ನು ಕಡಿತ ಮಾಡಬಾರ್ದು, ರದ್ದು ಮಾಡಬಾರ್ದು. ಬದಲಿಗೆ 1,20,000 ಇದೆಯಲ್ಲ ಅದನ್ನು 3 ಲಕ್ಷಕ್ಕೆ ಏರಿಸಬೇಕು. ಆದಾಯ, ವಾರ್ಷಿಕ ಆದಾಯ ಏನಿದೆ ಅದು 3 ಲಕ್ಷಕ್ಕೆ ಏರಿಸಬೇಕು. ಮತ್ತೆ ಗೃಹ ಬಳಕೆ ವಸ್ತುಗಳಿದೆಯಲ್ಲ, ಗೃಹ ಬಳಕೆ ವಸ್ತುಗಳು 17 ರೀತಿಯ ವಸ್ತುಗಳನ್ನು ಸಬ್ಸಿಡಿ ಇದರಲ್ಲಿ ನಮಗೆ ಕೊಡಬೇಕು ಅಂತಕ್ಕಂಥದ್ರ ಮೇಲೆ ನಮ್ಮ ಹೋರಾಟಗಳನ್ನು ತೀವ್ರಪಡಿಸಬೇಕು ಅಂತಕ್ಕಂಥ ಇದನ್ನು ಮಾಡ್ತಾ ಇದ್ದೀವಿ.